ಬೆಳಗಾವಿಲಿ ಒಬ್ಬ ಕನ್ನಡದವ್ರು ಮೇಯರ್ ಆಗೋಕ್ಕಾಗಿರಲಿಲ್ಲ. ನಾನು ಬೆಳಗಾವಿ ಕಡೆ ಹೋಗುವಾಗ ಒಂದು ದಿನ ಮನೋಹರ್ ಕಿಣೇಕರ್ ಅನ್ನೋ ಒಬ್ಬ ಶಾಸಕ ಫೋನ್ ಮಾಡ್ತಾ ಇದ್ದಾನೆ, ಏನು ನೀನು ಬೆಳಗಾವಿಗೆ ಬರ್ತಾ ಇದೆಯಾ, ಬಂದು ವಾಪಸ್ ಹೋಗ್ತೀಯ ಬೆಳಗಾವಿಗೆ ನೀನು ಬೆಂಗಳೂರಿಗೆ, ನೋಡ್ತೀವಿ ನಾವು. ಅಯ್ಯೋ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಕಿತ್ತೂರು ರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಧರ್ಮಭೂಮಿ, ಕರ್ಮಭೂಮಿ ಬೆಳಗಾವಿಗೆ ನೀನು ಯಾವನು ನನಗೆ ಬೆಳಗಾವಿಗೆ ಹೆಂಗೆ ಬರ್ತೀಯ ಅಂತ ಹೇಳ್ತೀಯಲ್ಲ, ಬರ್ತೀನಿ ನೋಡು ಅಂತ ಸವಾಲು ತೊಗೊಂಡು ಹೋಗ್ತೀನಿ ಬೆಳಗಾವಿಗೆ. ಅವನ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಒಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಒಂದು ಸ್ಟೇಜ್ ಹಾಕಿ ಅವನಿಗೆ ಬಾಯಿಗೆ ಬಂದಂಗೆ ಮನೆವರೆಗೂ ಮೈಕ್ ಕಟ್ಟಿಸಿರ್ತೀನಿ ಅವತ್ತು. ಕ್ಲಾಸ್ ಸರಿ ಮನೆವರೆಗೂ ಕಿಣೇಕರ್ ಮನೆವರೆಗೂ ಹೆಂಗೆ ಬೇಕು ಹಂಗೆ ಅವನಿಗೆ ಚಾರ್ಜ್ ಮಾಡ್ತೀನಿ. ಮಾಡಿದ ಮೇಲೆ ಆ ವೇದಿಕೆಯಿಂದ ಇಳಿಯುವಾಗ ಒಬ್ಬ ಹೆಣ್ಣು ಮಗಳು ಬಂದು, ಅಣ್ಣ ಇವತ್ತು ನಮ್ಗೆ ಹಾಲು ಕುಡಿದಷ್ಟು ಖುಷಿ ಆಯ್ತು ಅಣ್ಣ, ಇದನ್ನು ಯಾರು ಇವತ್ತವರೆಗೂ ಹೇಳೋಕ್ಕಾಗಿರಲಿಲ್ಲ ಇವ್ರ ಮುಂದೆ, ನೀವು ಭಾರಿ ಚೆನ್ನಾಗಿ